ಪರಿಚಯ ಹೇಳಿದ್ದ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದ ವಿಷಯ. ಏನೂ ಆಗಿಲ್ಲ ತಾನೆ? ಬೇಗ ಹುಷಾರಾಗ್ತಾರಲ್ವಾ? ಆಕ್ಸಿಡೆಂಟ್ ಆದಾಗ ತುಂಬಾನೇ ಭಯ ಆಗೋಗಿತ್ತು. ಏನು ಹೆಚ್ಚು ಕಮ್ಮಿ ಆಗೋಗುತ್ತೋ ಅಂತ. ದೇವ್ರ ದಯೆ, ಸಣ್ಣದ್ರಲ್ಲೇ ಮುಗ್ದು ಹೋಯ್ತು. ಡಾಕ್ಟರು ಸ್ವಲ್ಪ ದಿನ ರೆಸ್ಟ್ ಬೇಕು ಅಂತ ಹೇಳಿದಾರಷ್ಟೇ. ಹೌದಾ? ಚೆನ್ನಾಗಿ ರೆಸ್ಟ್ ತಗೋಬೇಕು ನೀವು. ಇಷ್ಟು ಬೇಗ ಕೆಲಸಕ್ಕೆಲ್ಲ ಕಳಿಸ್ಬೇಡಿ, ಸರಿಯಾಗಿ ಗುಣ ಆದಮೇಲೆ ಕಳಿಸಿ. ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಮಾಡಿದ್ದೀರಾ? ಕೊಟ್ಟಿದ್ದೀವಿ, ಎನ್ಕ್ವೈರಿ ನಡೀತಾ ಇದೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿ, ನನ್ನ ಕೈಲಿ ಸಾಧ್ಯ ಆಗಿದ್ದು ಮಾಡ್ತೀನಿ. ನಮ್ಮ ಹುಡುಗಿ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಅದ್ರಲ್ಲಿ ಹೇಳೋದಿಕ್ಕೇನಿದೆ, ನಿಮ್ಮ ಹುಡುಗಿ ನಮಗೆಲ್ಲ ಇಷ್ಟ ಆಗಿದ್ದಾಳೆ. ನನ್ನ ಮಗ ನೋಡಿದಾನೆ ಅಂದರೆ ಅದರಲ್ಲಿ ಬೇರೆ ಮಾತೇ ಇಲ್ಲ ಬಿಡಿ. ಯಾಕಂದರೆ ನಾವು ಅವನಿಗೆ ಒಳ್ಳೆ ಎಜುಕೇಷನ್, ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀವಿ. ಅವನ ಮೇಲೆ ನಮಗೆ ನಂಬಿಕೆ ಇದೆ. ನಿಜ, ಹೆತ್ತವರು ಒಳ್ಳೆದನ್ನ ಕಲಿಸಿದ್ರೆ ಮಕ್ಕಳು ಒಳ್ಳೆ ಸಂಸ್ಕಾರನೇ ಕಲಿತಾರೆ. ನಮ್ಮ ಮಕ್ಳಿಗೂ ನಾವು ಒಳ್ಳೆಯದನ್ನೇ ಹೇಳ್ಕೊಟ್ಟಿದ್ದೀವಿ. ಅದಕ್ಕೆ ಅವಳ ಸೆಲೆಕ್ಷನ್ ಮೇಲೆ ನನಗೂ ನಂಬಿಕೆ ಇದೆ. ನಿಮ್ಮ ಮಗನ ನೋಡ್ತಾ ಇದ್ದಾಗೆ ನಮಗೆಲ್ಲ ಒಪ್ಪಿಗೆ ಆಗ್ಬಿಟ್ರು. ಸರಿ, ಹಾಗಿದ್ರೆ ಅರ್ಚಕರನ್ನ ಕೇಳಿ ನಿಶ್ಚಿತಾರ್ಥ ಡೇಟನ್ನು ಫಿಕ್ಸ್ ಮಾಡಿಬಿಡೋಣ. ಅವತ್ತೇ ತಾಂಬೂಲ ಬದಲಾಯಿಸ್ಕೊಂಡ್ರಾಯ್ತು. ಖಂಡಿತ. ನಾನು ಆದಷ್ಟು ಬೇಗ ಮಾತಾಡಿ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ನಿಮಗೆ ತಿಳಿಸ್ತೀನಿ. ಸರಿ, ನಾವಿನ್ನು ಹೊರಡ್ತೀವಿ. ಗೌರಿಯಲ್ಲಿ ಶಂಕರ ಬರಲೇ ಇಲ್ಲ? ಇಲ್ಲ, ಅದು ನಾನು ಆಗಲೇ ಫೋನ್ ಮಾಡಿದೆ, ಅವರು ತೆಗಿಲಿಲ್ಲ. ಅವಳ ತಂಗಿ ಮದುವೆ ಮಾತುಕತೆ ನಡೀತಿದೆ. ಅವಳು ಹಾಗೆಲ್ಲ ಸುಮ್ಮನೆ ಬರದೆ ಇರೋಳಲ್ಲ ಅವಳು. ಶಂಕರ, ಮನೇಲೇನು ತೊಂದರೆ ಆಗಿಲ್ಲ ತಾನೆ? ಗೊತ್ತಿಲ್ಲ ಅಥವಾ ನಾನೇ ಮನೆಗೆ ಹೋಗಿ ನೋಡ್ಕೊಂಬತ್ತೀನಿ ಬಿಡಿ. ಗ್ರೀಸ್ಮಿ, ಹೊಸದಿಂದಾಗೆ ಮದುವೆ ಆಗಿ ಲಾಯ್ರಿ ಮನೆಗೆ ಹೋಯ್ತಾ ಇದೆಯಾ? ಹೋದ್ಮ್ಯಾಗೆ ನನ್ನಂತ ಬರ್ಪಾಯಿನೆಲ್ಲ ಮರ್ತ್ಬಿಟ್ಟಿಯಾ? ಏನು ಗಂಡಿನ ಕಡೆಯವ್ರು ನೋಡಕ್ ಬರ್ತಾರೆ ಅಂತ ಗ್ರೀನ್ ಸೀರೆ, ಗ್ರೀನ್ ಜ್ಯೂಸು, ಮ್ಯಾಚಿಂಗು. ಓ ನೋಡ್ತೀನಿ. ಈ ನಾಚಿಕೆ ಇನ್ನು 8 ದಿನ ಅಂತ ನೋಡ್ತೀನಿ. ಒಂದ್ ಮಗ ಆಯ್ತಿದ್ದಂಗೆ ಈ ನಾಚಿಕೆ ಎಲ್ಲ ಹೊಂಟೋಯ್ತದೆ ನೋಡು. ಹೋಗಿ ಬಾಬಾ. ಆಗಲ್ಲ, ನಾನು ಹೋಗಿ ಅನ್ಬಿಟ್ಟು ಅವಳೇ ಹೊಂಟೋದ್ಲು. ನಾನು ಅಮ್ಮಿಯವ್ರು ಯಾಕೆ ಬಂದಿಲ್ಲ ಅಂತ ಹೋಗಿ ನೋಡ್ತೀನಿ. ಬರ್ತೀನಿ ಅಥವಾ ಅವ್ವ, ಬರ್ತೀನಿ ಮೇಷ್ಟ್ರೆ, ಬರ್ತೀನಿ ಕಳ್ಳ. ಬೆಳ್ಳುಳ್ಳಿ ಬಿರ್ನೆ ಹುಷಾರಾಗು. ಬರ್ತೀನಿ ಐಸು. ಸುನಂದ, ಸುನಂದ, ಎಲ್ಲ ಹಾಳೆ ಹೋದ್ ಇವಳು. ಬಟ್ಟೆ ಒಗಿ ಅಂತ ಹೇಳಿದ್ರೆ ಎಲ್ಲ ಹಂಗಂಗ ಬಿಟ್ಬಿಟ್ಟು ಹೋಗೋಳಲ್ಲ. ಲೇ ಸುನಂದ, ಮನೆ ಇಡೀ ಮೂಲೆನೂ ಹುಡುಕಾಯ್ತು, ಎಲ್ಲೂ ಕಾಣ್ತಿಲ್ವಲ್ಲ ಇವಳು. ನನ್ ಕಣ್ಣಿ ಬೂಳ್ಳಿ ಹೋಯ್ತೆ ಇವತ್ತು. ಸುನಂದ. ಅವರೇ ಏನ? ಸುನಂದಕ್ಕನುವೆ ಗೌರಿ ಅವರು ಹೊರಗಡೆ ಹೋದ್ರು. ಇಬ್ರು ಒಟ್ಟಿಗೆ ಹೋದ್ರೆ? ನಾನ್ ದಿನಸಿ ತರುವಾಗ್ಲೇ ಹೊರಗಡೆ ಹೋಗಕ್ ರೆಡಿಯಾಗಿ ನಿಂತಿದ್ರು. ಎಂತ ಛತ್ರಿಗಳವ್ರೆ ನೋಡು. ನಾನು ಮರೆ ಆಗ್ತಿದ್ದಂಗೆ ಇಬ್ರು ಕಾಲ್ ಕಿತ್ತವ್ರೆ. ಸುನಂದ ಬರ್ಲಿ ಇವತ್ತು. ಇರೋ ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಹೊಂಟೋಗೋಳಲ್ಲ. ಹೆಂಗ್ ಹೋದ್ಲು ಅಂತ ಕೇಳ್ತೀನಿ. ಬಿಡ್ಬೇಡಿ,
ಅವ್ರ ಹದ್ದಿನ ಕಣ್ಣಗ್ ಬೀಳ್ಬಾರ್ದು ಅಂತಾನೆ ಕದ್ದು ಓಡೋಗವ್ರೆ. ಯಾರನ್ನ ಹದ್ದು ಅಂತ ಹೇಳ್ತಿರೋದ್ ನೀನು? ಅದ್ ನಿಮ್ಗಲ್ಲ ಅಮ್ಮೋರೆ, ಯಾರಿಗೂ ಗೊತ್ತಾಗ್ದಂಗೆ ಹೋಗವ್ರೆ ಅಂದೆ. ಏ ಗೌರಿ, ಈ ಮನ್ಯಾಗ ನೀನೇ ಲೀಡರ್ ಆಡ್ದಂಗ ಆಡ್ತೆ ಅಲ್ವಾ? ಈಗ ನೋಡು ಹೆಂಗ್ ಹಚ್ಚಿದೀನಿ ಬೆಂಕಿ, ಸರಿಯಾಗಿ ಹತ್ಕೊಳತ್ತೆ ನಿಂಗೆ. ಗೌರಿಗೆ ಏಟ್ ಧೈರ್ಯ ಇರ್ಬೇಡ. ಅಲ್ಲ ಅವ್ಳು ಈ ಮನೆಗೆ ಬಂದು ಈ ಮನೆನೇ ಹಾಳು ಮಾಡಿ ಸಾಲ್ದು ಅಂತ ಧೂಳು ಬುದ್ಧನೆ ಕಲಿಸ್ಬೇಕು ಅಂತ ಕರ್ಕೊಂಡು ಹೋಗೋಳ ಹೆಂಗೆ? ಅವ್ವ, ನನ್ನ ಅಮ್ಮಿಯವರು ನೀ ಎಲ್ಲ ನಾನು ನೋಡ್ದ? ನೋಡಕ್ಕೆ ಕೊಂಡಿ ಕಾಣಿಸಿದ್ರಲ್ಲಪ್ಪ ನೋಡೋದು. ಮತ್ತೆ ಎಲ್ಗೋದ್ರವ? ನನ್ಗೇನ್ ಗೊತ್ತು? ಯಾರಿಗೂ ಹೇಳ್ದೆ ಕೇಳ್ದೆ ಹೊಂಟೋಗವಳೆ, ಜೊತೆಗೆ ಸುನಂದನು ಕರ್ಕೊಂಡು ಹೋಗವಳಂತೆ. ಅವ್ರು ಹೋಗುವಾಗ ಪಂಕು ಅಲ್ಲೇ ಇದ್ಲಂತೆ ನೋಡು. ಏ ಪಂಕೋ, ಅದಕ್ಕೆ ಒಂದು ನನ್ನ ಅಮ್ಮಿಯವರು ಎಲ್ಲಿಗೆ ಹೋಗವ್ರೆ? ಅದು ಹೋಗಿದ್ ನೋಡ್ದೆ, ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ಐಶ್ವರ್ಯ ಅವರೇ, ನಿಮ್ಮ ಮನಸ್ಸಿಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಪರಿಚಯವ್ರ ತಂದೆ ಆ ರೀತಿ ಹೇಳಿದಾಗ ನನಗೂ ಬೇಜಾರಾಯಿತು. ಹೋಗಲಿ ಬಿಡಿ, ಅವರೇನು ಬೇಕು ಅಂತ ಹೇಳಿಲ್ಲ ಅಲ್ವಾ, ಅವ್ರು ಗೊತ್ತಿಲ್ಲದೆ ಹೇಳಿದ್ದು. ನೀವು ಯಾರು ಅಂತ ಗೊತ್ತಾದ್ಮೇಲೆ ಸಾರಿ ಕೇಳಿದ್ರಲ್ವಾ, ಮತ್ತೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ನಂಗೆ ಅವ್ರು ಹೇಳಿದ್ ಬೇಜಾರಾಯ್ತಾ ಇಲ್ಲ, ನನ್ನಿಂದ ನಿನಗೆ ಹಿಂಗೆಲ್ಲ ಆಯ್ತು ಅಂತ ಬೇಜಾರಾಯ್ತೈತೆ. ನಿಮ್ಮಿಂದನಾ? ನಿಮ್ಮಿಂದ ನನಗೇನು ಆಗಿಲ್ಲ ಐಶ್ವರ್ಯ ಅವರೇ. ನಾನು ನಿನ್ನ ಜೊತೆಯಾಗಿದ್ದಿದ್ರೆ ಈ ಥರ ಎಲ್ಲ ಆಯ್ತೈತೆ. ನೀನು ಇವತ್ತು ಆರಾಮಾಗೇ ಇರ್ತಿದ್ದೆ. ನಾನು ಅಡುಗೆ ಮನೆಯಾಗೆ ಕೆಲಸ ಮಾಡ್ಕೊಂಡಿದ್ದಕ್ಕೇನೆ ನಿನ್ನನ್ನು ವಿಚಾರಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಿನ್ಗೆ ಹಿಂಗೆಲ್ಲ ಆಯಿತು ಅಲ್ವಾ? ಅಯ್ಯೋ, ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಯಾವಾಗಲೂ ನೀವು ನನ್ನ ಕಾಯ್ತಾ ಇರೋಕ್ಕಾಗತ್ತಾ? ನಿಮಗೂ ಕೆಲಸ ಇರುತ್ತಲ್ವಾ? ಇವತ್ತು ಹೀಗೆಲ್ಲ ಆಗಬೇಕು ಅಂತ ಇತ್ತು, ಆಯಿತು. ಟೆನ್ಷನ್ ಮಾಡ್ಕೋಬೇಡಿ. ಬೆಳ್ಳುಳ್ಳಿ, ನನ್ನ ಗರ್ಭಿಣಿ ಅಂತ ಸುಳ್ಳು ಹೇಳಿದ್ದಕ್ಕೇನೆ ಅದ್ಯಾವ್ರು ನಿನಗೆ ಶಿಕ್ಷೆ ಕೊಟ್ಟ. ನನಗೆಲ್ಲ ಹೇಳ್ಬಾರ್ದಿತ್ತು, ತಪ್ಪು ಮಾಡ್ಬಿಟ್ಟೆ. ನನ್ನಿಂದನೇ ಅಲ್ವಾ ನಿನಗೆ ಈ ಥರ ಕಷ್ಟಪಡೋ ಥರ ಆಗಿರೋದು. ಅದಕ್ಕೆ ನನಗೆ ಸಮಾಧಾನ ಆಯ್ತಾ ಇಲ್ಲ. ಏನಿದೆ ಚಿಕ್ಕ ಮಕ್ಕಳ ಥರ? ನಾನೀಗ ಆರಾಮಾಗೇ ಇದ್ದೀನಲ್ಲ, ಮತ್ತೆ ಟೆನ್ಷನ್ ಮಾಡ್ಕೋತೀರಾ? ಆರಾಮಾಗಿರಿ. ಬೆಳ್ಳುಳ್ಳಿ, ನಿಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಎಂಥ ಪಾಪಿ ಆಗೋಗ್ಬಿಡ್ತಿದ್ದೆ. ಅದ್ಯಾವ್ರು ಕೂಡ ನನ್ನನ್ನು ಕ್ಷಮಿಸ್ತಾ ಇರಲಿಲ್ಲ. ನೋಡಿ, ನೀವು ಈ ರೀತಿ ಹರ್ಟ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ. ನನಗೆ ಹಾಗಾಗಿರೋದಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ಯಾರೊಬ್ಬ ನೆಗ್ಲೆಕ್ಟ್ ಮಾಡಿಕೊಂಡು ಸ್ಪೀಡಾಗಿ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ರೆ ಅದಕ್ಕೆ ನೀವು ಹೇಗೆ ಹೊಣೆ ಹಾಕ್ತೀರಾ? ಇವತ್ತು ಅಷ್ಟೇ, ನಿಮ್ಮ ತಪ್ಪೇನಿಲ್ಲ, ಏನೋ ಆಕಸ್ಮಿಕವಾಗಿ ಆಯಿತು. ಸುಮ್ಮನೆ ನಿಮ್ಮನ್ನು ನೀವು ತಪ್ಪು ತಿಳ್ಕೊಬೇಡಿ. ಈಗೇನು ಹೀಗೆ ಬೇಜಾರಾಗಿರ್ತೀರೋ ಅಥವಾ ಸ್ವಲ್ಪ ಆದರೂ ಸ್ಮೈಲ್ ಮಾಡ್ತಿರೋ? ನೀವು ಈ ರೀತಿ ಇದ್ದರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಐಶ್ವರ್ಯ ಅವರೇ, ಪ್ಲೀಸ್ ಸ್ವಲ್ಪನಾದರೂ ಸ್ಮೈಲ್ ಮಾಡಿ. ಇಲ್ಲಾಂದರೆ ನಾನು ಇವತ್ತು ಟ್ಯಾಬ್ಲೆಟು ತೊಗೊಳ್ಳಲ್ಲ, ಊಟನೂ ಮಾಡಲ್ಲ.
ಐಶ್ವರ್ಯ ಅಂದರೆ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು.